ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ತರಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಹೊರಟಿದ್ದಾರೆ. ಏನಂತ ಅನಿಸ್ತದೆ ಇದ್ರ ಬಗ್ಗೆ? ಅದು ಸೆಂಟ್ರಲ್ ಗವರ್ಮೆಂಟ್ ಇದೊಂದು ಒಳ್ಳೆ ನಿರ್ಧಾರ ಅದು. ಅಂದ್ರೆ ಅವ್ರದ್ದು ಲೈಫ್ಗೋಸ್ಕರ ಅವ್ರು ಅರ್ನಿಂಗ್ ಮಾಡ್ತಾರೆ. ತುಂಬಾ ಜನರು ಲೈಫ್ ಕಳ್ಕೊಂಡಿದ್ದಾರೆ. ತುಂಬಾ ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ಬೋದು. ಇನ್ಫ್ಲೂಯೆನ್ಸ್ ಅವರು ಮಾಡ್ತಾರೆ, ಅವರಿಗೆ ಹಣ ಅವರು ಕೊಡ್ತಾರೆ, ಹಣ ಅದಕ್ಕೆ ಇವರು ಹೇಳ್ತಾರೆ. ಆದ್ರೆ ನಾವಲ್ಲ ಸಾಯ್ಬೇಕು. ನಾ ಆಡಿದ್ದೆ ಒಂದು ಅದು ಕ್ಲಬ್ ಅಂತ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು 10 rupees ಅದೆಲ್ಲ ಹಾಕಿದ್ರೆ ಬರ್ತದೆ. ಜಾಸ್ತಿ ಎಷ್ಟು ಹಣ ಹಾಕ್ತೇವೆ ಅಷ್ಟೇ ಲಾಸ್. ನನ್ನದೊಂದು ಮಿನಿಮಮ್ 800-900 ಹೋಗಿ. ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಆಸೆ ತೋರಿಸ್ತಾರೆ. ಇದರಲ್ಲಿ ಇವನ್ ಇನ್ಫ್ಲುಯೆನ್ಸರ್ಸ್ ಕೂಡ ಏನ್ ಮಾಡ್ತಾರೆ, ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಎಸ್ಪೆಷಲಿ ಒಂದು ಸೋಷಿಯಲ್ ಮೀಡಿಯಾನೇ ಒಂದು ಬೆಟ್ಟಿಂಗ್ ಆಪ್ಸ್ ಗೆ ಇರುವಂತಹ ಮಾರ್ಕೆಟಿಂಗ್ಸ್ ಅದೆಲ್ಲ. ಸರ್ ನಮಸ್ತೆ, ನಿಮ್ಮ ಹೆಸರು? ರೇಹಾನ್. ಶರಫ್. ಜುನೈದ್. ಸರ್ ಏನಂತ ಹೇಳಿದ್ರೆ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ ಅವರು ಈ ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಎಲ್ಲ ಇದೆಯಲ್ಲ ಅದನ್ನೆಲ್ಲ ಸಂಪೂರ್ಣವಾಗಿ ನಿಷೇಧ ತರಬೇಕು ಅಂತ ಒಂದು ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಹೊರಟಿದ್ದಾರೆ. ಏನಂತ ಅನಿಸ್ತದೆ ಇದ್ರ ಬಗ್ಗೆ? ಅದು ಸೆಂಟ್ರಲ್ ಗವರ್ಮೆಂಟ್ ಇದೊಂದು ಒಳ್ಳೆ ನಿರ್ಧಾರ ಅದು. ಯಾಕಂದ್ರೆ ತುಂಬಾ ಜನರು ಅಂದ್ರೆ ಅವ್ರದ್ದು ಲೈಫ್ಗೋಸ್ಕರ ಅವ್ರು ಅರ್ನಿಂಗ್ ಮಾಡ್ತಾರೆ. ಬಟ್ ಈ ರೀತಿ ಏನ್ ತೋರಿಸ್ತಾರೆ, ಒಂದು ಗ್ರೀಡಿನೆಸ್ ತೋರಿಸ್ತಾರೆ ಈ ಬೆಟ್ಟಿಂಗ್ ಆಪ್ಸ್ ಅಲ್ಲಿ. ಓಕೆ, ಅದು ಒಂದು ಅಡಿಕ್ಷನ್ ಆಗಿ ಬರುತ್ತೆ ಅವರಿಗೆ. ತುಂಬಾ ಜನರು ಲೈಫ್ ಕಳ್ಕೊಂಡಿದ್ದಾರೆ. ತುಂಬಾ ನೀವು ನ್ಯೂಸ್ ಅಲ್ಲೆಲ್ಲ ನೋಡ್ಬೋದು. ಸುಸೈಡ್ ಮಾಡ್ತಿದ್ದಾರೆ, ಫ್ಯಾಮಿಲಿ ಬಿಟ್ಟು ಹೋಗ್ತಾರೆ. ಈ ರೀತಿ ತುಂಬಾ ನ್ಯೂಸಸ್ ಎಲ್ಲ ಬರುತ್ತೆ. ಇದೊಂದು ಸೆಂಟ್ರಲ್ ಗವರ್ಮೆಂಟ್ ಇದೊಂದು ಅಂದ್ರೆ ಪಾಸಿಟಿವ್ ರೆಸ್ಪಾನ್ಸ್ ಇದು. ಯಾಕಂದ್ರೆ ಎಸ್ಪೆಷಲಿ ಇದು ಬೂಮ್ ಆಗ್ತಿರೋದು ಯಾವ್ದಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಜನರಿಗೆ ಆಸೆ ತೋರಿಸ್ತಾರೆ. ಇದರಲ್ಲಿ ಇವನ್ ಇನ್ಫ್ಲುಯೆನ್ಸರ್ಸ್ ಕೂಡ ಏನ್ ಮಾಡ್ತಾರೆ, ಇದನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇನ್ಫ್ಲುಯೆನ್ಸರ್ ಪ್ರಮೋಟ್ ಮಾಡುವಾಗ ಇವರಿಗೆ ಅಂದ್ರೆ ಒಂದು ಇನ್ಫ್ಲುಯೆನ್ಸರ್ ಜೊತೆ ಇವರ ಒಂದು ಟ್ರಸ್ಟ್ ಇಟ್ಕೊಂಡಿರ್ತಾರೆ. ಅವ್ರು ಹೇಳಿದಾರಂತ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಈ ರೀತಿ ನಡೀತಾ ಇರೋದು. ಅಂದ್ರೆ ಎಸ್ಪೆಷಲಿ ಒಂದು ಸೋಷಿಯಲ್ ಮೀಡಿಯಾನೇ ಒಂದು ಬೆಟ್ಟಿಂಗ್ ಆಪ್ಸ್ ಗೆ ಇರುವಂತಹ ಮಾರ್ಕೆಟಿಂಗ್ಸ್ ಅದೆಲ್ಲ. ಒಂದು ಇನ್ಫ್ಲುಯೆನ್ಸರ್ಗೆ ಒಂದು ಏನ್ ತರಬೇಕು, ತಡೆ ತರಬೇಕು. ಇನ್ಫ್ಲುಯೆನ್ಸರ್ಸ್ ಏನ್ ಮಾಡಬಾರ್ದು ಈ ರೀತಿದ್ದು. ಫಸ್ಟ್ ಆಫ್ ಆಲ್ ಅವರಿಗೆ ರೀಸೆಂಟ್ಲಿ ಅವ್ರದ್ದು ಅಗೇನ್ಸ್ಟ್ ಕೇಸ್ ಎಲ್ಲ ಆಗಿದೆ. ತುಂಬಾ ಇನ್ಫ್ಲುಯೆನ್ಸರ್ಸ್ ಇದು ಅಗೇನ್ಸ್ಟ್, ಓಕೆ, ಆಕ್ಟರ್ಸ್ ಇದು ಅಗೇನ್ಸ್ಟ್ ಕೂಡ. ಅದು ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಇದು ತೆಗ್ದದ್ದು ಕೂಡ ಒಳ್ಳೇದೇ ಒಂದು ನಿರ್ಧಾರ. ಹಣ ಇದ್ದವ್ರು ಯಾರು ಬೆಟ್ಟಿಂಗ್ ಆಡಲ್ಲ, ಹಣ ಇಲ್ಲದವ್ರು ಹಣ ಮಾಡ್ಲಿಕ್ಕೆ ಅಂತ ಆಡ್ತಾರೆ. ಏನಂತ ಹೇಳ್ತೀರಿ ಇದ್ರ ಬಗ್ಗೆ? ಇದು ನೋಡಿ, ಈ ಬೆಟ್ಟಿಂಗ್ ಆಪ್ಸ್ ಏನಿದೆ ನೋಡಿ, ಅದೊಂದು ಸಿಸ್ಟಮ್ಯಾಟಿಕ್ ಇದೆ. ಅದ್ರದ್ದು ಅಲ್ಗೋರಿದಮ್ ಯಾವ ರೀತಿ ಅಂದ್ರೆ ಅದೊಂದು ಟೋಟಲ್ ಅಂದ್ರೆ ಎಷ್ಟು ಜನರು ವಿನ್ ಆಗ್ತಾರೆ, ಎಷ್ಟು ಜನರು ಸೋಲ್ತಾರೆ ಅಂತ ಅದು ಆಲ್ರೆಡಿ ಫಿಕ್ಸ್ಡ್ ಆಗಿರುತ್ತೆ. ಓಕೆ, ಅದು ಡಿಜಿಟಲ್, ಅದರಲ್ಲಿ ಯಾವುದು ಲಕ್ಕಿದ ಮೇಲೆ ಡಿಪೆಂಡ್ ಅಲ್ಲ, ಅದು ಆಲ್ರೆಡಿ ಫಿಕ್ಸ್ಡ್ ಆಗಿ ಇರುತ್ತೆ. ಓಕೆ, ಸೊ ಅದರಲ್ಲಿ ನೀವು ಅಂದ್ರೆ ಅದು ನಿಮ್ಗೆ ಒಂದು ಆಸೆ ತೋರಿಸೋದಲ್ಲದೆ ಬೇರೆ ಏನು, ಅದು ಆಲ್ರೆಡಿ ಅದು ಫಿಕ್ಸ್ಡ್ ಒಂದು ಇಲ್ಯೂಷನ್ ರೀತಿ ತೋರಿಸ್ತಾರೆ. ಇದರಲ್ಲಿ ನಿಮ್ಗೆ ಹಣ ಆಗುತ್ತೆ, ಇಮಿಡಿಯೇಟ್ ಹಣ ಆಗುತ್ತೆ ಅಂತ ವಿಷಯ ಅಷ್ಟೇ. ಅದು ಜನರಿಗೆ ಅರ್ಥ ಆಗಲ್ಲ. ಯಾಕಂದ್ರೆ ಜನರೇನು ಅನಿಸ್ಕೋತಾರೆ, ನನಗೆ ವಿನ್ ಆಗ್ಬಹುದು. ಬಟ್ ಅದು ಆ ರೀತಿ ಅಲ್ಲ. ಅದ್ರ ಅಲ್ಗೋರಿದಮ್ ಯಾವ ರೀತಿ ಅಂದ್ರೆ ಆಲ್ರೆಡಿ ಅದು ಪ್ರೀ ಸೆಟ್ ಆಗಿರುತ್ತೆ. ಅಂದ್ರೆ ಇವನ್ ನಾನು ಇವತ್ತು ವಿನ್ ಮಾಡಿಸ್ಬೇಕು, ಯಾರು ಏನು ಅಂತ. ನಿಮ್ಮ ಹೆಸರು? ನಶೀದ್. ರಾಜ್. ಸಾದ್. ಇಲ್ಲಿಗಲ್ ಬೆಟ್ಟಿಂಗ್ ಆಪ್ಸ್ ಅನ್ನೆಲ್ಲ ಸಂಪೂರ್ಣವಾಗಿ ಬ್ಯಾನ್ ಮಾಡಬೇಕು ಅಂತ, ಇದ್ರ ಬಗ್ಗೆ ನಿಮ್ದು ಒಂದು ಒಪಿನಿಯನ್? ಬ್ಯಾನ್ ಮಾಡಿದ್ರೆ ಈಗ ಒಳ್ಳೇದೇ. ಯಾಕಂದ್ರೆ ಅದು ಬೆಟ್ಟಿಂಗ್ ಆ್ಯಪ್ ಇಂದ ತುಂಬಾ ಜನ ಅವ್ರದ್ದು ಹಣ ಲಾಸ್ ಆಗ್ತದೆ. ಇನ್ನು ಫ್ಯಾಮಿಲಿಯಲ್ಲಿ ಹಣ ಬರ್ತದ ಅಂತ ಪೇರೆಂಟ್ಸ್ ಹತ್ರ ಕೇಳಿ ಈಗ ನಾವು ಹಣ ಬರ್ತದ ಅಂತ ಅವ್ರಿಗೆ ಬೆಟ್ಟಿಂಗ್ ಆ್ಯಪ್ ಹಾಕಿದ್ರೆ ಅದು ಮತ್ತೆ ಲಾಸ್ ಆಗ್ತದೆ. ಫಸ್ಟ್ ಸ್ಟಾರ್ಟಿಂಗ್ ಸಿಗ್ತದೆ, ಮತ್ತೆಲ್ಲ ಫುಲ್ ಲಾಸ್ ಆಗ್ತದೆ. ಹಾಗೆ ತುಂಬಾ ಜನ ನೋಡಿದೆ. ಹಾಗೆ ಬ್ಯಾನ್ ಆಗೋದೇ ಕರೆಕ್ಟ್. ಇನ್ಫ್ಲುಯೆನ್ಸ್ ಅವರು ಮಾಡ್ತಾರೆ, ಅವರಿಗೆ ಹಣ ಅವರು ಕೊಡ್ತಾರೆ, ಹಣ ಅದಕ್ಕೆ ಇವರು ಹೇಳ್ತಾರೆ. ಆದ್ರೆ ನಾವಲ್ಲ ಸಾಯ್ಬೇಕು. ಅದೊಂದು ಲಿಮಿಟ್ ಇರಬೇಕು. ಅದಕ್ಕೆ ಸಹ ನಾ ಆಡಿದ್ದೆ ಒಂದು ಅದು ಕ್ಲಬ್ ಅಂತ, ಅದರಲ್ಲಿ ಸ್ಟಾರ್ಟಿಂಗ್ ಒಂದು 10 rupees ಅದೆಲ್ಲ ಹಾಕಿದ್ರೆ ಬರ್ತದೆ. ಜಾಸ್ತಿ ಎಷ್ಟು ಹಣ ಹಾಕ್ತೇವೆ ಅಷ್ಟೇ ಲಾಸ್. ಎಷ್ಟು ಹೋಗಿದೆ? ನನ್ನದೊಂದು ಮಿನಿಮಮ್ 800-900 ಹೋಗಿ. ನಾನೊಂದು ಫಸ್ಟ್ 100 ಹಾಕಿದ್ದೆ, ಅದರಲ್ಲಿ 10 rupees ಹಾಕ್ತಿದ್ದೆ ನಾನು. ಬರ್ತಿತ್ತು. ಅದು ಮತ್ತೆ ಹಣ ಬರ್ತದ ಅಂತ ಇನ್ನು 100 ಹಾಗೆಲ್ಲ ಹಾಕುವಾಗ ಫುಲ್ ಲಾಸ್ ಆಯ್ತು. ಯಾವ ರೀತಿ ಅಡಿಕ್ಷನ್ ಆಗ್ತದೆ ಅಂತ ಹೇಳ್ತೀರಾ ನೀವು? ಈಗ ಹಣ ಬರ್ತದ ಅಂತ ಹೇಳಿ ನಾವು ಎಲ್ಲ ಈಗ ಹಣ ಬರ್ತದೆ ಅಂತ ನಾವು ಜಾಸ್ತಿ ಹಾಕೇ ಹಾಕ್ತೇವೆ. ನಾವು ಯಾವ ರೀತಿ ಜಾಗ್ರತೆ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಾ? ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಅಂದ್ರೆ ಆಟ ಅಲ್ಲಿಗೆ ಹೋಗ್ಬಾರ್ದು. ಆಟ ಆಡ್ಲಿಕ್ಕೆ ಹೋಗ್ಬಾರ್ದು. ಆಟ ಅಲ್ಲಿಗೆ ಹೋಗ್ಬಾರ್ದು.